ರಮೇಶ್ ಗೌಡರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ರವರು ನಾವೆಲ್ಲರೂ ಸೇರಿ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯವರ ದರ್ಶನಕ್ಕೆ ಹೋಗ್ತಿರ್ತಕ್ಕಂಥ ಸಂದರ್ಭ. ಸುಮಾರು 400ಕ್ಕೂ ಹೆಚ್ಚು ವಾಹನಗಳು, 1000ಕ್ಕೂ ಹೆಚ್ಚು ಕಾರ್ಯಕರ್ತರು, ಭಕ್ತಾದಿಗಳು ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನಕ್ಕೆ ಹೊರಟಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನಾನು ಮೊದಲನೇದಾಗಿ ಶುಭ ಹಾರೈಕೆಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಧರ್ಮಸ್ಥಳಕ್ಕೆ ಕಳಂಕವನ್ನ ತಂದೊಡ್ಡತಕ್ಕಂಥ ಕಾರ್ಯವನ್ನ ಕೆಲವರೆಲ್ಲರೂ ಮಾಡಿದ್ರು. ಏನು ಕಳಂಕ ಹಚ್ಚಬೇಕು ಅಂತ ಹೇಳಿ ಪಟ್ಟಬದ್ಧ ಹಿತಾಸಕ್ತಿಗಳು, ಹಿಂದುತ್ವ ವಿರೋಧಿಗಳು ಈಗಾಗಲೇ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನಕ್ಕೆ ಸಂಪೂರ್ಣ ಹಿನ್ನಡೆ ಆಗಿದೆ. ಇವತ್ತು ಷಡ್ಯಂತ್ರಗಳನ್ನ ಮಾಡಿ ಅಲ್ಲಿಯ ಧರ್ಮಾಧಿಕಾರಿಗಳ ವಿರುದ್ಧವಾಗಿಯೂ ಕೂಡ ಕೆಟ್ಟ ಒಂದು ವಿಚಾರವನ್ನ ಹೇಳಿ ಇಡೀ ರಾಜ್ಯದ ಜನರ ಗಮನ ಸೆಳೆದಿತ್ತು. ಇವತ್ತು ಅದಕ್ಕೆ ಎಲ್ಲಕ್ಕೂ ಕೂಡ ಮಂಜುನಾಥೇಶ್ವರ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಯಾರು ಏನ್ ಹೇಳಿದ್ರು ಎಲ್ಲವೂ ಶೂನ್ಯವಾಗಿದೆ. ಆಪಾದನೆ ಮಾಡಿದವರೆಲ್ಲರೂ ಕೂಡ ಇವತ್ತು ದೇವರ ಮುಂದೆ ಬೆತ್ತಲಾಗಿ ನಿಂತಿರತಕ್ಕಂಥ ಸಂದರ್ಭವನ್ನು ನಾವು ಕಾಣ್ತೇವೆ. ಆ ಕಾರಣದಿಂದ ಇದಕ್ಕೆ ಹಚ್ಚಿದ ಕಳಂಕ ಇವತ್ತು ಮರೆಯಾಗಬೇಕು. ಅಲ್ಲಿ ಯಾವುದೇ ರೀತಿಯ ಇಂಥ ಅಹಿತಕರವಾದ ಘಟನೆಗಳು ನಡೆದಿರಲಿಲ್ಲ. ಆ ಕಾರಣದಿಂದ ಜನರು ಮತ್ತೆ ಭಕ್ತಾದಿಗಳು ಕುಪಿತರಾಗಿ ಈ ಅಪಪ್ರಚಾರ ಮಾಡತಕ್ಕಂಥವರ ವಿರುದ್ಧವಾಗಿ ಇವತ್ತು ಸೆಟದು ನಿಂತು ಧರ್ಮಸ್ಥಳಕ್ಕೆ ಹೊರಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಈ ರೀತಿಯ ಕಾರ್ಯಕ್ರಮಗಳು, ಚಟುವಟಿಕೆಗಳು ನಡೆದಿದ್ದು ಈಗ ಆ ಧರ್ಮಸ್ಥಳ ವಿಚಾರದಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸತಕ್ಕಂಥ ಕಾರ್ಯವನ್ನ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಮಾಡಿದ್ದಾರೆ. ಅದರ ವಿಚಾರವಾಗಿ ಇವತ್ತು ಕೂಡ ಬ್ಯಾಟರಾಯನಪುರದಿಂದ ಸಾವಿರಾರು ಭಕ್ತರು ಧರ್ಮಸ್ಥಳಕ್ಕೆ ಹೊರಟಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.